ಎಸ್ ಅದೇ ಅಂದರೆ ನಾನು ಕೂಡ ಕೇಳ್ತಿದ್ದೆ ಹಾವನ್ನಾದರೂ ಇಟ್ಕೋ ನರಿನ ಅಂದರೆ ಹಾವನ್ನಾದರೂ ಇಟ್ಕೋ ನರಿನಾದರೂ ಇಟ್ಕೋ ಅನ್ನೋಂಥ ರೀತಿಯಲ್ಲಿ. ಸೊ ಬಟ್ ನಿವೇದಿತಾ ಮಾತ್ರ ಬೇಡ ಅಂತ ಹೇಳ್ತಾರಲ್ಲ, ದಿಗಂತ್ ಅವ್ರು ಯಾಕೆ ಅಷ್ಟೊಂದು ಬೇಜಾರು ಮಾಡಿದ್ದಾರೆ ಅವ್ರಿಗೆ ಅಂತ? ಇಲ್ಲ ಇಲ್ಲ, ಅದು ನನಗೆ ಹೇಳಿಲ್ಲ, ಅದು ಆ್ಯಕ್ಚುಲಿ ಸಾಂಗಲ್ಲಿ ಬರೋಂಥ ಕ್ಯಾರೆಕ್ಟರ್ಗೆ ಹೇಳಿರೋದು. ಸೊ ನನಗೆ ಹೇಳಿಲ್ಲ. ಬಟ್ ಈವನ್ ಇನ್ ಕೇಸ್ ರಿಯಲ್ ಆಗಿ ಯಾರಾದರೂ ಹೇಳಿದ್ರು ಕೂಡ ಇಟ್ಸ್ ಫೈನ್, ಯಾಕಂದರೆ ಮೇ ಬಿ ನಾಟ್ ಫಾರ್ ಎವ್ರಿ ಒನ್ ಅಂತ ಅಂದ್ಕೊಂಡು ಸುಮ್ಮನೆ ಇರೋದು. ಲೈಫ್ ಅಂದಮೇಲೆ ಬ್ರಹ್ಮ ಬರ್ದು ಹಣೆ ಬರೋಣ ಅಂತ ಒಂದು ಸಾಲು ಬರುತ್ತೆ. ನಿಮ್ಮ ಲೈಫನ್ನು ಏನೋ ಪ್ಲ್ಯಾನ್ ಮಾಡಿದ್ದೇನೆ ಅನ್ನೋಂಥದ್ದೊಂದು ಅಂದರೆ ಟೆಸ್ಟ್ಗಳು ಮಾಡ್ತಾ ಇದ್ದಾನೆ ಅನ್ನೋಂಥ ಒಂದು ಲಿರಿಕ್ಸ್ ಬರುತ್ತೆ. ನಾವು ಅನ್ಕೋತಾ ಇದ್ದೀವಿ ಮತ್ತೆ ನಿವೇದಿತಾ ಅವ್ರಿಗೆ ಎಲ್ಲೋ ಕನೆಕ್ಟ್ ಆಗುತ್ತಾ ಅಂತ. ನಿಮ್ಮ ಲೈಫಲ್ಲಿ ಹೆಂಗೆ ಬ್ರಹ್ಮ ಬರೆದಿದ್ದು ಹಣೆ ಬರೋನೇ ಲೈಫಾ, ಟೆಸ್ಟ್ಗಳು ಇದ್ದು ಮತ್ತೆ ನಾವು ಕ್ಯಾರಿ ಮಾಡೋದ ಲೈಫಾ, ಹೆಂಗಾಗ್ತಿದೆ? ಓಕೆ, ಇಟ್ಸ್ ವೆರಿ ಟ್ರಿಕ್ಕಿ ಆ್ಯಕ್ಚುಲಿ. ಗೊತ್ತಿಲ್ಲ ಹೇಗಿರುತ್ತೆ. ಐ ಮೀನ್ ಗಾಡ್ ಬರ್ದಿರೋ ರೀತಿಯೇ ಪ್ರಾಬಬ್ಲಿ ಇರುತ್ತೆ, ಹಿಂಗೆ ಆಗಬೇಕು ಹಂಗೆ ಆಗಬೇಕು ಅಂತ. ಆ ಥರ ಇದ್ದರೂ ಕೂಡ ನಾವು ಅದನ್ನು ಹೇಗೆ, ಏನೇ ಸಿಚುವೇಶನ್ ಬಂದರೂ ಕೂಡ ಅದನ್ನು ಹೇಗೆ ಹ್ಯಾಂಡಲ್ ಮಾಡ್ತೀವಿ ಅದೇ ಇಂಪಾರ್ಟೆಂಟ್ ಆಗುತ್ತೆ ಅನಿಸುತ್ತೆ. ಎಸ್, ಈಗ ಸದ್ಯಕ್ಕೆ ನಿವೇದಿತಾ ಅವರ ಲೈಫ್ ಸ್ಟೈಲ್ ಹೆಂಗೆ ಚೇಂಜ್ ಆಗಿದೆ? ಒಂದಿಷ್ಟು ಬದುಕಿನ ಏರ್ಪೇರುಗಳಾಯಿತು, ಒಂದಿಷ್ಟು ಬದಲಾವಣೆಗಳನ್ನು ಆಯಿತು, ಅದೆಲ್ಲವನ್ನು ಬದುಕಿನ ಒಂದು ಹೊಸ ಅಧ್ಯಾಯ ಹೆಂಗೆ ಶುರುವಾಗಿದೆ, ಏನೆಲ್ಲ ಪ್ಲ್ಯಾನ್ಸ್ ಆಗ್ತಿದೆ ಈಗ ಅಂತ? ಇವಾಗ ನಾನು ತುಂಬ ಟ್ರಾವೆಲ್ ಮಾಡ್ತಾಯಿದ್ದೀನಿ ಎಲ್ಲ ಕಡೆ, ಮತ್ತು ಪ್ರಾಜೆಕ್ಟ್ಸ್ ಮಾಡ್ತಾಯಿದ್ದೀನಿ. ನಾನು ಯೂಟ್ಯೂಬ್ ಮಾಡ್ತಾಯಿದ್ದೆ, ಅದು ಸ್ಟಾಪ್ ಮಾಡಿದ್ದೆ, ಮತ್ತೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಸೋ ಮೆನಿ ಥಿಂಗ್ಸ್, ನನಗೆ ಏನೇನೋ ಮಾಡಬೇಕಂತ ಇಷ್ಟ ಇದೆ, ಅದೆಲ್ಲ ಟೈಮ್ ತೊಗೊಂಡು ಸ್ಲೋವಾಗಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎಸ್, ಈಗ ಪರ್ಟಿಕ್ಯುಲರಾಗಿ ಒಂದು ಸಿನಿಮಾದಲ್ಲಿ ಪಾತ್ರಗಳನ್ನ ಆಯ್ಕೆ ಮಾಡ್ತಾಯಿದ್ರಿ, ಹೇಗೆಲ್ಲ ಅಂದರೆ ಯಾವ್ಯಾವ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ರಿ, ಹೇಗೆ ಪ್ಲ್ಯಾನ್ ಆಗಿದೆ? ಇದು ಪರ್ಟಿಕ್ಯುಲರಾಗಿ ಐ ಆಮ್ ಗಾಡ್ ಅಂದಾಗ ಒಂದು ಡಿಫ್ರೆಂಟ್ ಟೈಟ್ಲ್ ಅಂತ ಅನಿಸುತ್ತೋ, ಸೊ ಇದನ್ನು ಒಪ್ಕೊಳ್ಳೋವಂಥ ರೀತಿ ಹೇಗಾಯಿತು? ನಾನು ಬರೀ ಮೂವಿಲಿ ಸಾಂಗ್ ಮಾಡಿರೋದು. ಸಾಂಗ್ ನನಗೆ ಇಂಟ್ರೆಸ್ಟಿಂಗ್ ಆಗಿ ಅನಿಸ್ತು, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನಿಸಿದಾಗ ಓಕೆ ಮಾಡೋಕ್ಕೆ ರೆಡಿ ಓಕೆ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಎಸ್, ಈ ಸಾಂಗ್ ಮೇನ್ಲಿ ಓಕೆ ಮಾಡಿದ್ದೆ ಯಾಕಂದರೆ ಲಿರಿಕ್ಸ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ತುಂಬ ಕ್ಯಾಚಿ ಆಗಿದೆ. ಓಕೆ, ಯಾರಾದರೂ ಕೇಳಿದ್ರು ಕೂಡ ಏನು ಹಿಂಗಿದೆಯಲ್ಲ ಲಿರಿಕ್ಸು ಚೆನ್ನಾಗಿದೆಯಲ್ಲ ಅಂತ ಅಂದ್ಕೊಳ್ತಾರೆ ಅಂದ್ಬಿಟ್ಟು ಓಕೆ ಮಾಡಿದೆ. ನಿಮಗೆ ಇಡೀ ಸಾಂಗಲ್ಲಿ ಪರ್ಟಿಕ್ಯುಲರಾಗಿ ಇಷ್ಟ ಆಗಿರ್ತಕ್ಕಂಥ ಸಾಲು ಯಾವುದು, ಲೈನ್ಸ್ ಯಾವುದಾಗಿತ್ತು, ಯಾವುದನ್ನು ತುಂಬ ನೀವು ಗುಣುತ್ತಾ ಇರ್ತೀರಿ ಅಂತ? ಐ ಥಿಂಕ್ ದ ಫಸ್ಟ್ 4 ಲೈನ್ಸ್ ಬರುತ್ತಲ್ವ, ಅದೇ. ಯಾಕಂದರೆ ಸ್ಟಾರ್ಟಿಂಗ್ ಸಾಂಗ್ ಹಾಕಿದಾಗ ಅದೇ ಬರುತ್ತೆ ಮತ್ತು ಅದೇ ರಿಪೀಟ್ ಆಗ್ತಾ ಇರುತ್ತೆ. ಸೊ ಅದು ನನಗೆ ತುಂಬ ಇಷ್ಟ ಆಯಿತು. ಆಮೇಲೆ ಫುಲ್ ಎಲ್ಲ ಸಾಂಗ್ ಫುಲ್ ಇಷ್ಟ ಆಗುತ್ತೆ, ಯಾವ್ದು ಚೂಸ್ ಮಾಡೋದಂದರೆ ಕಷ್ಟ, ಬಟ್ ಫಸ್ಟ್ 4 ಲೈನ್ಸ್ ಇಷ್ಟ ಆಯಿತು.